ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್, ಹಿರಿಯ ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳದ ತಜ್ಞ ಶಸ್ತ್ರ ಚಿಕಿತ್ಸಕ. ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ. ಅದು ತಂಬಾಕು ವ್ಯಸನದ ಬಗ್ಗೆ. ಬಹಳ ಜನರಿಗೆ ತಂಬಾಕು ಅಂದರೆ ಕೇವಲ ಸಿಗರೇಟ್ ಅಂತ ಅನಿಸುತ್ತದೆ. ಆದರೆ ಅದು ತಂಬಾಕು ಅಂದರೆ ಸಿಗರೇಟ್, ಬೀಡಿ, ಸಿಗಾರ್, ಹುಕ್ಕಾ, ಗುಟ್ಕಾ, ಖೈನೆ, ಜರ್ದ, ಜಗಿಯುವ ತಂಬಾಕು ಮತ್ತು ಈ ಸಿಗರೇಟ್ ಸಾಧನಗಳು ಕೂಡ ಇದರಲ್ಲಿ ಬರುತ್ತವೆ. ಇವುಗಳಲ್ಲಿ ಮುಖ್ಯವಾದ ವ್ಯಸನಕ್ಕೆ ಉಂಟು ಮಾಡುವ ಒಂದು ಪದಾರ್ಥ ಅಂದರೆ ನಿಕೋಟಿನ್. ಅದು ತಮ್ಮೆಲ್ಲರಿಗೂ ಗೊತ್ತು. ತಂಬಾಕಿನ ಹೊಗೆಯಲ್ಲಿ 7,000ಕ್ಕಿಂತ ಹೆಚ್ಚು ರಾಸಾಯನಿಕ ಪದಾರ್ಥಗಳು ಇವೆ. ಅವುಗಳಲ್ಲಿ 200ಕ್ಕಿಂತ ಹೆಚ್ಚಾದಂಥ ಪದಾರ್ಥಗಳು ವಿಷಕಾರಿ ಮತ್ತು ಕ್ಯಾನ್ಸರ್ ಉಂಟು ಮಾಡುವ ಪದಾರ್ಥಗಳು ಇರುವುದು ನಿಜ. ತಂಬಾಕು ನಮ್ಮ ದೇಹದ ಬಹುತೇಕ ಅಂಗಕ್ಕೆ ಹಾನಿ ಮಾಡುತ್ತದೆ. ಇದರಿಂದ ಹೃದಯಾಘಾತ, ಹೃದಯದ ರಕ್ತನಾಳದ ಬ್ಲಾಕ್, ಸ್ಟ್ರೋಕ್, ರಕ್ತದ ಒತ್ತಡ ಹೆಚ್ಚಾಗುವುದು, ರಕ್ತನಾಳಗಳ ರೋಗಗಳು ಮತ್ತು ಹಠಾತ್ ಮರಣ ಅಂದರೆ ಸಡನ್ ಡೆತ್ಗೆ ಕಾರಣವಾಗಿದೆ. ಶ್ವಾಸಕೋಶಗಳಿಗೆ ಹಾನಿ ಮಾಡಿ ಅದು COPD, ಬ್ರಾಂಕೈಟಿಸ್, ಎಂಫೆಸಿಮಾ, ಶ್ವಾಸಕೋಶದ ಸೋಂಕು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣವಾಗಿದೆ. ಇದು ನಮ್ಮ ಬಾಯಿಯಲ್ಲಿ ಬರುವಂತಹ ಬಾಯಿ ಕ್ಯಾನ್ಸರ್, ನಾಲಿಗೆ ಕ್ಯಾನ್ಸರ್, ಬಾಯಲ್ಲಿ ಬರುವಂತಹ ಒಂದು ದುರ್ವಾಸನೆಗೂ ಸಹ ಕಾರಣ. ಇದರಿಂದ ಅರ್ಲಿ ಏಜಿಂಗ್ ಸಹ ಆಗೋದು ಮತ್ತು ಇತರ ಯಾವುದೇ ಅಂಗಗಳು ಕ್ಯಾನ್ಸರ್ಗೆ ಸ್ಮೋಕಿಂಗ್ ಒಂದು ಬಹುಮುಖ್ಯ ಕಾರಣ. ತುಂಬಾ ಜನ ಹೇಳ್ತಾರೆ ಸಾಮಾನ್ಯ ಸಿಗರೆಟ್ಗಿಂತ ಈ ಸಿಗರೆಟ್ ತುಂಬಾ ಸೇಫ್ ಅಂತ. ಅದು ಒಂದು ತಪ್ಪು ಭಾವನೆ. ಸಾಮಾನ್ಯ ಸಿಗರೆಟ್ನಂತೆ ಈ ಸಿಗರೆಟ್ ಸಹ ಸಮಾನಾಂತರ ರೂಪದಲ್ಲಿ ದುಷ್ಪರಿಣಾಮವನ್ನು ಇರುತ್ತದೆ. ಇದರಲ್ಲೂ ಸಹ ನಿಕೋಟಿನ್ ಮತ್ತು ಹಾನಿಕಾರಕ ಪದಾರ್ಥಗಳು ಉಂಟು. ಇದರಿಂದ ತಮ್ಮ ಹೃದಯ, ಮೆದುಳು ಮತ್ತು ಶ್ವಾಸಕೋಶಗಳ ಮೇಲೆ ಹಾನಿ ಮಾಡುತ್ತದೆ. ಹಾಗಾದರೆ ತಂಬಾಕು ಹೇಗೆ ಬಿಡಬೇಕು? ನಾನು ಹೇಳುವ ಡಿ ನಿಯಮವನ್ನು ಪಾಲಿಸಿ. ಡೇಟ್. You have to fix date to quit smoking. Delay smoking. Postpone smoking for few hours every day. Distance yourself from keeping cigarette in your pocket. Distance yourself from friends who smokes. Distance yourself from alcohol. And distance yourself from stress. Take deep breath. Learn to meditate. Drink lots of water and eat lots of fruits. Distract yourself. Indulge in a work which you like more than smoking. And you discuss with your family members and doctors for alternate way to quit smoking. Death is inevitable in smokers. Most of the smokers that die due to smoking effect. ಕೊನೆಯದಲ್ಲಿ ಒಂದು ಮಾತು. ತಂಬಾಕು ಸೇವನೆ ಯಾವುದೇ ರೂಪದಲ್ಲಿ ಸುರಕ್ಷಿತವಲ್ಲ. ಧೂಮಪಾನವಾಗಲಿ, ಜಗಿಯುವ ತಂಬಾಕಾಗಲಿ ಅಥವಾ ಈ ಸಿಗರೆಟ್ ಆಗಿರಲಿ, ಎಲ್ಲವೂ ಆರೋಗ್ಯಕ್ಕೆ ಹಾನಿಕಾರಕ. ಹಿಂದೆ ತಂಬಾಕನ್ನು ಬಿಡಿ. ಇದು ನಿಮ್ಮ ಹೃದಯವನ್ನು ಕಾಪಾಡುತ್ತದೆ, ನಿಮ್ಮ ಶ್ವಾಸಕೋಶವನ್ನು ಕಾಪಾಡುತ್ತದೆ, ನಿಮ್ಮನ್ನು ಕ್ಯಾನ್ಸರಿಂದ ದೂರ ಮಾಡುತ್ತದೆ. ಇದು ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನು ಕಾಪಾಡುತ್ತದೆ. ನಮಸ್ಕಾರ.